ಏನು ಇವತ್ತಿನ ದಿನ ದರ್ಶನ್ ಅವರು ನಮ್ಮ ಒಕ್ಕಲಿಗ ಸಮುದಾಯದ ಯುವ ನಾಯಕ ಅಂತಲೇ ಹೇಳ್ಬೋದು. ಉಮಾಪತಿ ಗೌಡ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ತಗಡು ಅಂತ ಹೇಳಿ. ಇದು ಬಹಳ ಖಂಡನೀಯ. ಏನು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರು ಹೇಳಿದ್ರು, ನಿರ್ಮಾಪಕರನ್ನ ಅನ್ನದಾತರು, ಅಭಿಮಾನಿಗಳನ್ನ ದೇವರು ಅಂತ ಕರೆದಂಥ ಈ ಚಿತ್ರರಂಗದಲ್ಲಿ ಇವತ್ತು ನಿರ್ಮಾಪಕರನ್ನ ತಗಡು ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಇಂಥವ್ರು ನಾವು ಸಪೋರ್ಟ್ ಮಾಡಬೇಕು. ನಮ್ಮ ಸಮುದಾಯ ಏನು ಈ ದೇಶಕ್ಕೆ ಅನ್ನ ಹಾಕುವಂಥ ಸಮುದಾಯ ಅಂತ ಯಾವ್ದಾರ ಒಂದಿದ್ರೆ ನಮ್ಮ ಒಕ್ಕಲಿಗ ಸಮುದಾಯ. ಈ ಒಕ್ಕಲಿಗ ಸಮುದಾಯ ಏನು ಅಂದರೆ, ನಾವು ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ, ಕೆಣಕಿದ್ರೆ ಮುತ್ತಿಗೆ ಹಾಕಬೇಕು ಅಂತಲೇ ಬಂದರೆ RR ನಗರದಲ್ಲಿ ಒಂದು ರೋಡು ಖಾಲಿ ಇರೋಣ. ನಾವು ಈಗಲೂ ಕೆಲಸ ಮಾಡ್ತಾ ಇರ್ತೀವಿ, ಗದ್ದೆಯಲ್ಲಿ ಈಗಲೂ ಹೊತ್ಕೊಂಡು ಬಂದು ನಾವು ರೋಡಲ್ಲಿ ಕುತ್ಕೊಂಡ್ರೆ ಆ ಪರಿಣಾಮನ ಇದೇ ಈ ದರ್ಶನ್ ಅವರೇ ಅನುಭವಿಸ್ಬೇಕಾಗುತ್ತೆ. ಎಚ್ಚರಿಕೆ. ಇವತ್ತು ಏನು ಇಂದು ನಮ್ಮ ಏನು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ವ್ಯಕ್ತಿ ದರ್ಶನ್ ಅವರು ಸುಮಾರು ವರ್ಷಗಳಿಂದ ಒಳ್ಳೆ ನಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಖುಷಿ ವಿಷಯ. ಆದರೆ ಒಬ್ಬ ವ್ಯಕ್ತಿಗಳನ್ನೇ ಆಗಿರಲಿ, ಹೆಣ್ಣು ಮಕ್ಕಳನ್ನ ಕೀಳಾಗಿ ಮಾತಾಡುವಂಥದ್ದು ಇದು ಸರಿ ಹೋಗೋದಿಲ್ಲ. ಯಾಕೆ ಅಂದರೆ, ನಾವೊಬ್ಬ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತಿನ ದಿನ ನಾನು ನೋಡ್ತಾ ಇದ್ದೀನಿ, ಆದರೆ 3-4 ತಿಂಗಳಿಂದ ಮಾತಾಡಿರುವಂಥದ್ದು ನಾನು TV ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ಈ ಉಮಾಪತಿ ಅವರು ಖ್ಯಾತ ನಿರ್ಮಾಪಕರು. ಯಾಕೆ ಅಂದರೆ ಅವರೇ ಹಾಕಿರುವಂಥ ದುಡ್ಡಲ್ಲಿ ಇವರೇ ಬೆಳೆದಿರ್ತಾರೆ. ಯಾವುದೇ ವ್ಯಕ್ತಿ ಬೆಳಿಬೇಕಾದ್ರೆ ನಿರ್ಮಾಪಕರು ವೆರಿ ಇಂಪಾರ್ಟೆಂಟು, ಜೊತೆಗೆ ನಿರ್ದೇಶಕರು. ಅವತ್ತೊಂದು ದಿನ ಪ್ರೇಮ್ ಕರಿಯ ಫಿಲಮ್ ತೆಗಿಬೇಕಾದಾಗ ಪ್ರೇಮ್ ಬಗ್ಗೆನೂ ಇವರು ಕೀಳಾಗಿ ಮಾತಾಡಿದ್ದಾರೆ. ಜೊತೆಗೆ ಉಮಾಪತಿ ಅವ್ರ ಬಗ್ಗೆನೂ ಅವ್ರು ಮಾತಾಡಿದ್ದಾರೆ. ಈ ತಗಡು ಗುಮ್ಮಸ್ಕತಿಯ ಒಬ್ಬ ರಾಜ್ಯ ಮಟ್ಟದಲ್ಲಿ, ಅದರಲ್ಲೂ ದೇಶ ಮಟ್ಟದಲ್ಲಿ ಅಂತ ನಾನು ಹೇಳ್ತೀನಿ. ಬೇಕಾರೆ ಅಂಥ ವ್ಯಕ್ತಿಗಳು ಒಂದು ಯಾವುದೇ ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು. ಕೀಳು ಮಟ್ಟದ ಪದ ಬಳಕೆಗಳನ್ನು ಮಾಡಬಾರ್ದು. ಅವ್ರು ಬೆಳೆದಿರಲಿ, ಯಾವ ವ್ಯಕ್ತಿ ಬೆಳೀಲಿ, ಏನು ಬೇಜಾರಿಲ್ಲ. ಇದು ಕರ್ನಾಟಕ, ಯಾರು ಬೇಕಾದ್ರೂ ಬೆಳೆಸ್ತದೆ. ಆದರೆ ಕೀಳು ಮಟ್ಟದ ಪದಗಳನ್ನು ಯಾರೂ ಕೂಡ ಮಾತಾಡಬಾರ್ದು. ಯಾಕೆ ಅಂದರೆ ಅವ್ರದ್ದೇ ವ್ಯಕ್ತಿತ್ವ ಇರುತ್ತೆ, ಒಂದು ಒಳ್ಳೆ ಹೆಸರು ಮಾಡಿರ್ತಾರೆ. ಆ ಹೆಸರು ಮಾಡಿರುವಂಥ ವ್ಯಕ್ತಿ ಈ ರೀತಿ ಅವ್ಯಾಚ ಶಬ್ದಗಳನ್ನು ಮಾತಾಡಬಾರ್ದು. ಏನು ತಗಡು ಅಂದರೆ ಏನಿದೆ ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ? ದಯಮಾಡಿ. ಆಮೇಲೆ ಹೆಣ್ಣು ಮಕ್ಕಳನ್ನ ಕೀಳು ಮಟ್ಟದ ಯಾರು ಬೇಕಾದ್ರೂ ಬರ್ತಾರೆ, ಇವತ್ತು ಇವಳು ಬರ್ತಾಳೆ, ನಾಳೆ ಅವಳು ಬರ್ತಾಳೆ ಅಂತ ಮಾತಾಡ್ತೀರಾ. ಅವೆಲ್ಲ ನಾನು ಗಮನಿಸ್ತಾ ಇದ್ದೀನಿ. ಆಮೇಲೆ ಕೆಲವು ವಿಷಯಗಳಲ್ಲಿ ನಿಮ್ಮ ಹೆಂಡತಿ ಬಗ್ಗೆನೂ ನೀವು ಮಾತಾಡಿದ್ದೀರಾ. ನಾನು ನೋಡಿದೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ. ಇದೆಲ್ಲ ದಯಮಾಡಿ ದರ್ಶನ್ ಅವರೇ, ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ. ಈ ಒಂದು ಏನು ನೀವು ಹೆಸರು ಮಾಡಿರ್ತೀರಾ, ನಿಮ್ಮ ತಂದೆ ಏನು ಹೆಸರು ಮಾಡ್ತಾ ಬಂದಿದ್ರು ಅದ್ರ 2ರಷ್ಟು ನೀವು ಹೆಸರು ಮಾಡಿದ್ದೀರಾ, ಅದು ತಪ್ಪಲ್ಲ. ಆದರೆ ಕೀಳು ಮಟ್ಟದ ಪದಗಳನ್ನು ಇನ್ನೇ ಮುಂದೇನಾದ್ರು ನೀವು ಇದೇ ಮಾಡಿದ್ದೇ ಆದರೆ ನಮ್ಮ ಹ್ಯೂಮನ್ ರೈಟ್ಸ್ ಇಡೀ ರಾಜ್ಯ ಮಟ್ಟದಲ್ಲಿದೆ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ನೀವು ನಡ್ಕೊಂಡದ್ದೆ ತುಂಬ ತೊಂದರೆ ಆಗುತ್ತೆ. ಯಾರು ಕೂಡ ಎದುರುವಂತ ಏನಿಲ್ಲ. ನೀವು ಬೆಳೀರಿ, ಖಂಡಿತ ಬೆಳೀರಿ, ಬೇಜಾರಿಲ್ಲ. ಆದರೆ ಕೀಳು ಮಟ್ಟದ ಪದಗಳನ್ನು ಮಾತಾಡಬಾರ್ದು. ಯಾವುದೇ ವ್ಯಕ್ತಿ ನೀವು ಬೆಳಿಬೇಕಾದ್ರೆ, ಒಬ್ಬ ನಟರಾಗಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ನಿರ್ದೇಶಕರು, ನಿರ್ಮಾಪಕರು. ಜೊತೆಗೆ ಅದೇ ರೀತಿ ಏನು ನಮ್ಮ ಎಲ್ಲ ನೋಡುವಂಥ ನಮ್ಮ ಅವರ ಫ್ಯಾನ್ಸು, ಪ್ರತಿಯೊಬ್ಬರು, ನಾನು ಫ್ಯಾನ್ಸೇ ಅವ್ರಿಗೆ. ಆದರೆ ಕೀಳು ಮಟ್ಟದ ಪದ ಬಳಕೆ ಬರಬಾರ್ದು. ಇದು ಶೋಭೆ ತರುವಂಥದ್ದಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ದರ್ಶನ್ ಅವರೇ. ಈ ರೀತಿ ಎಲ್ಲ ನಿಮ್ಮ ಮುಂದೊಂದು ದಿನದಲ್ಲಿ ಇದೇ ರೀತಿ ನೀವು ಮಾತಾಡ್ತಾ ಇದ್ರೆ, ನೀವು ಕೀಳು ಮಟ್ಟದ ಮಾತಾಡ್ತಾ ಇದ್ರೆ ತಪ್ಪಾಗತ್ತೆ. ರೊಚ್ಚಿಗೇಳ್ತಾರೆ ಜನ, ರೊಚ್ಚಿಗೇಳ್ತಾರೆ. ಇದೆಲ್ಲ ಮಾಡಬೇಡಿ. ಎಲ್ಲ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೇಳ್ತಾ ಇದ್ದೇನೆ, ಫ್ಯಾನ್ಸ್ಗೂ ಕೂಡ ಹೇಳ್ತಾ ಇದ್ದೇನೆ, ದಯಮಾಡಿ ಇಂಥ ವ್ಯಕ್ತಿಗಳಿಗೆ ಒಳ್ಳೆಯದನ್ನು ಬುದ್ಧಿ ಹೇಳಿ. ನಾವು ಬೆಂಬಲಿಸಬೇಕಾದಾಗ ಒಂದು ವ್ಯಕ್ತಿತ್ವಕ್ಕೆ ಬೆಂಬಲಿಸಬೇಕು. ನೋಡಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು, ಎಲ್ಲೂ ಕೂಡ ಅವರು ಇರೋವರೆಗೂ ಕೂಡ
ಒಂದು ಕೆಟ್ಟ ಪದಗಳನ್ನು ಬಳಸ್ತಾ ಇರಲಿಲ್ಲ. ರಾಜ್ಯದಲ್ಲ, ರಾಷ್ಟ್ರದಲ್ಲಿ, ಇಡೀ ದೇಶದಲ್ಲೇ ಹೆಸರು ಮಾಡುವಂಥ ವ್ಯಕ್ತಿ ಅವರು, ರಾಜ್ಕುಮಾರ್ ಅವರು. ಅದೇ ರೀತಿ ಮಾಡ್ತಾ ಇದ್ದೀರಾ, ಮಾಡಿ, ಸಂತೋಷ. ಒಳ್ಳೆ ಫಿಲಮ್ ಮಾಡಿ, ಸಾರ್ವಜನಿಕರಿಗೆ ಒಳ್ಳೆ ಮೆಸೇಜ್ ಕೊಡಿ. ಈ ಮೆಸೇಜನ್ನು ಕೊಡೋದು ಬಿಟ್ಬಿಟ್ಟು ನೀವು ಯಾವ್ಯಾವುದೋ ರೀತಿ ಒಂದು ದೊಡ್ಡ ವೇದಿಕೆಗಳಲ್ಲಿ ಈ ರೀತಿ ಪದಗಳನ್ನು ಮಾಡಬಾರ್ದು. ಇದು ನಾವು ಕೊಡ್ತಾ ಇರುವಂಥ ಎಚ್ಚರಿಕೆ. ಆ್ಯಸ್ ಎ ಹ್ಯೂಮನ್ ರೈಟ್ಸ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಹಕ್ಕಿರುತ್ತೆ. ನೀವು ಮಾತಾಡೋಕ್ಕೆ ನಿಮಗೆ ರೈಟ್ಸ್ ಇಲ್ಲ. ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಅವ್ರಿಗೆ ಅದರದ್ದೇ ಆದ ಗೌರವ ಇದೆ. ನಾವು ಮಾತಾಡಿ ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ. ಕೀಳು ಮಟ್ಟದ ಪದ ಬಳಸಬೇಡಿ ದಯಮಾಡಿ. ಮುಂದಿನ ದಿನದಲ್ಲಿ ಸರಿಪಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ನಮ್ಮ ಏನು ನಾವು ಹೋರಾಟ ಕೊಡ್ತೀವಿ, ಒಬ್ಬರು ಹೋರಾಟ ಕೊಡೋಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಕೊಡ್ತಾರೆ. ಮುಂದಿನ ದಿನದಲ್ಲಿ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದನ್ನು ಮಾಡಬೇಡಿ ಅಂತ ನೀವು ಮಾಧ್ಯಮದ ಮುಂದೆ ಕ್ಷಮೆ ಕೇಳಿ. ಯಾರ್ಯಾರು ಕೇಳಬೇಕು? ಹೆಣ್ಮಕ್ಳು, ಇಡೀ ರಾಜ್ಯದಲ್ಲಿ ಇರುವಂಥ ಹೆಣ್ಮಕ್ಳು ಕೇಳಬೇಕು. ಜೊತೆಗೆ ಉಮಾಪತಿ ಅವರು, ನಿರ್ಮಾಪಕರು ಅವ್ರನ್ನ ಕೇಳಬೇಕು. ಅದೇ ರೀತಿ ಪ್ರೇಮ ಅವ್ರನ್ನ ಕೇಳಬೇಕು. ಇದನ್ನ ಕೇಳ್ಕೊಂಡು ನೀವು ದಯಮಾಡಿ ದೊಡ್ಡವರಾಗಿ, ನೀವು ಸಣ್ಣವರಾಗಬೇಡಿ, ದೊಡ್ಡವರಾಗಿ. ನಿಮ್ಗೆ ಇನ್ನೂ ತುಂಬ ಏಜ್ ಇದೆ, ಇನ್ನು 47 ವರ್ಷ ನಿಮಗೆ ಇನ್ನು ತುಂಬ ಬೆಳಿಬೇಕು. ನೀವು ಬೆಳಿಬೇಕಾದಾಗ ಒಳ್ಳೆ ಪದಗಳನ್ನು ನಿಲ್ಲಿಸಿ, ಪದಗಳನ್ನು ಬಳಕೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಒಬ್ಬ ಆರ್ಡರಿ ವ್ಯಕ್ತಿ ಏನು ಬೇಕಾದ್ರೂ ಮಾತಾಡ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ. ನೀವು ಪಬ್ಲಿಕ್ಕಲ್ಲಿ ನಿಮ್ಮದೇ ಆದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀರಾ. ದಯಮಾಡಿ ಬೆಳಿಬೇಕಾದ್ರೆ ನಿರ್ಮಾಪಕರು ತುಂಬ ವ್ಯಕ್ತಿತ್ವ ತುಂಬ ಬೇಕಾಗ್ತದೆ, ನಿರ್ದೇಶಕರು ಅದೇ ರೀತಿ ಬೇಕಾಗುತ್ತೆ. ದಯಮಾಡಿ ಯಾರನ್ನೂ ಕೂಡ ಕೀಳು ಮಟ್ಟದಲ್ಲಿ ಮಾತಾಡಬೇಡಿ. ಇದು ನಾವು ಕೊಡ್ತಾ ಇರುವಂಥ ಎಚ್ಚರಿಕೆ. ಸರಿಪಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ನೀವು ಮಾತಾಡಿದ ತಕ್ಷಣ ನಿಮ್ಮ ಬೇರೆ ಬೇರೆ ಮಾತಾಡ್ಬೋದು, ಬೇರೆ ನಾವು ಯಾವುದಕ್ಕೂ ಎದುರಲ್ಲ. ಎಲ್ಲ ಸ್ಟೇಷನ್ಗೂ ಕೊಡಬೇಕಾಗುತ್ತೆ. ಇದೇ ರೀತಿ ನೀವು ಮಾಡ್ಕೊಂಡು ಹೋದರೆ ಮುಂದಿನ ದಿನ ನಿಮ್ಗೆ ತೊಂದರೆ ಆಗುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದಯಮಾಡಿ ಸರಿಪಡಿಸ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.